ನಮಸ್ಕಾರಗಳು. ನಿನ್ನೆ ಒಂದು ದಿನಾಂಕ 27ರಿಂದ 28ರವರೆಗೆ ನಾಮಿನೇಷನ್ ಇತ್ತು. ದಿನಾಂಕ 29ರಂದು ನಾಮಿನೇಷನ್ ಪರಿಶೀಲನೆ ಇತ್ತು. ಇವತ್ತೆಲ್ಲ ನಾವು ಒಟ್ಟು ಸಾಮಾನ್ಯ ಕ್ಷೇತ್ರದೊಳಗೆ 35 ನಾಮಿನೇಷನು, ಹಿಂದುಳಿದ ವರ್ಗ ಅದೊಳಗೆ 5, ಹಿಂದುಳಿದ ವರ್ಗ ಬದೊಳಗೆ 3, ಪರಿಶಿಷ್ಟ ಪಂಗಡದೊಳಗೆ 1, ಮಹಿಳಾ ಸ್ಥಾನದೊಳಗೆ 6, ಪರಿಶಿಷ್ಟ ಜಾತಿಯೊಳಗೆ 6, ಈ ರೀತಿ ಒಟ್ಟು 56 ನಾಮಿನೇಷನ್ಗಳು ಬಂದಿದ್ದು. ಎಲ್ಲ 56 ನಾಮಿನೇಷನ್ಗಳು ಸಿಂಧುವಾಗಿದ್ದು ಅವುಗಳನ್ನು ಉಮೇದುವಾರ ಯಾದಿಯನ್ನು ನಾವು ಸೂಚನಾ ಫಲಕಕ್ಕೆ ಪ್ರಕಟಿಸಲಾಗಿದೆ. ಸರ್, ಇದು ಸ್ಯಾಂಪಲ್ ಬ್ಯಾಲೆಟ್ ಪೇಪರ್ ಯಾವಾಗ ಕೊಡ್ತೀರಿ ಸರ್? ಸಿಂಪಲ್ ಇನ್ನೊಂದು 2 ದಿವಸ ಕೊಡ್ತೀವಿ, ಇನ್ನು ಫೈನಲ್ ಆಗಿಲ್ಲ. ಇದನ್ನು ಕೊಡಬೇಕು ಅವರಿಗೆ. ಅಂದರೆ ಅಭ್ಯರ್ಥಿಗಳಿಗೆ ತೊಂದರೆ ಆಗ್ತದೆ. ಚಿಹ್ನೆ ಕೊಡಬೇಕು. ಇಲ್ಲ, ಅಭ್ಯರ್ಥಿಗಳು ಚಿಹ್ನೆ ಕೊಡಬೇಕು. ಅದು ನಾಳೆ ಫೈನಲ್ ಮಾಡಿ ತಗೊಂಡು ಆಮೇಲೆ ಪ್ರಚಾರಕ್ಕೆ ಸಂಬಂಧಪಟ್ಟಂಗೆ ಸರ್, ಇನ್ನು ನಿಬಂಧನೆಗಳು ಏನಾದರೂ ಪ್ರಚಾರಕ್ಕೆ ಅವ್ರು ಇಂಡಿವಿಜುವಲ್ ಪ್ರಚಾರ ಮಾಡ್ಕೊಡ್ತಾರೆ. ಅಂದರೆ ಧ್ವನಿವರ್ಧಕ ತಮ್ಮಿಂದಲೇ ಪರ್ಮಿಷನ್ ತೊಗೋಬೇಕಂತ ನಮ್ಮ ಕಡೆ ಏನಿಲ್ಲ, ಅದು ಪೊಲೀಸ್ ಇಲಾಖೆ ಸರ್. ಆಮೇಲೆ ಅಬ್ಜೆಕ್ಷನ್ ಮಾಡಿದ್ರಲ್ಲ ಸರ್, ಅದ್ರದ್ದು ಏನಾಯ್ತು? ಅದನ್ನೇ ಕೊಟ್ಟಿವಿ, ಅವ್ರು ಉತ್ತರ ಕೊಟ್ಟಿವಿ. ಅವೆಲ್ಲ ಅಂದರೆ ಹಿಂಬರ ಕೊಟ್ಟರೆ ಹಿಂಬರ ಕೊಟ್ಟಿವಿ, ರೆಡಿ ಆಗಿದೆ. ಅಂದರೆ ಕೊಟ್ಟ ಎಲ್ಲ ನಮ್ಮ ಪತ್ರಗಳನ್ನು ಅಂಗೀಕಾರ ಆಗಿದೆ. 23 ಅವರು ಏನು ಕೊಟ್ಟಿದ್ದರು, ಅಬ್ಜೆಕ್ಷನ್ ಕೊಟ್ಟಿದ್ದು, ಅವ್ರು ನಮ್ಮ ಹತ್ರ ರೆಡಿ ಮಾಡಿದ್ವಿ. ನಮ್ಮ ಇದರ ಪ್ರಕಾರ ಎಲ್ಲವೂ ಸಿದ್ಧವಾಗಿದೆ, ಸ್ವೀಕರಿಸಿದ್ದೀವಿ. ಆಮೇಲೆ ನೋಟಿಸ್ ಕೊಡಿಸಿ ಅಂತ ಎಲ್ಲ ವ್ಯಕ್ತಿಸಿದ್ದೀವಿ.